ಯಾಕೆ ನಮ್ಮ ಶೈಲು ಇಷ್ಟೊಂದು ಯಾಕೋ ಅಳ್ತಾ ಇದ್ದಾಳಲ್ಲ? ಶೈಲು, ಯಾಕೆ ಶೈಲು? ಯಾಕೇನಾಯ್ತು? ಯಾಕೇನಾಯ್ತು? ಯಾಕೆ ಅಳ್ತಾ ಇದೆಯಾ? ಯಾಕೂ ಇಲ್ಲ, ಬೇಡ. ಇನ್ನೇನು ಹೇಳೋಣ, ಬಿಡು. ಬೇಜಾರಾಗ್ತಿ ಹೇಳಿದ್ರೆ ಏನು ಹೇಳೋಣ, ಬೇಡ. ಅಯ್ಯೋ ಶೈಲು, ಏನಾಯಿತು? ಏನಾಯಿತು ಅಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಹೇಳು, ಏನಾಯಿತು ಹೇಳಮ್ಮ. ಶೈಲು, ಯಾಕೆ ಅಳ್ತಾ ಇದೆಯಾ? ಬಿಡು, ಯಾವ ಬಾಯಿಂದ ಹೇಳೋಣ, ಯಾವ ಬಾಯಿಂದ ಹೇಳೋಣ. ಬಿಡು, ಬೇಜಾರಾಗ್ತೀವಿ, ಬೇಡ. ಹೇಳೋದು ಬೇಡ, ಬೇಡ ಹೇಳೋದು ಬೇಡ. ಯಾವ ಬಾಯಿಂದ ಹೇಳೋಣ? ಶೈಲು, ಏನಾಯಿತು ಹೇಳು. ಅದೇನಾಯಿತು ಅಂತ ಹೇಳಿ. ನೀನು ಸುಮ್ಮನೆ ನಿಂಗೆ ಅಳ್ತಿದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ನೀನು ಅಳೋದು ನನಗೆ ಇಷ್ಟ ಇಲ್ಲ. ನಿನ್ನ ತಂಗಿ ಗಿರ್ಜಿಂಬೆಪ್ಪ ಮಾಡಿದ್ದೆಲ್ಲನ. ನನ್ನ ತಂಗಿ ಗಿರ್ಜಿಂಬೆ ಏನು ಮಾಡಿದ್ಲು? ಅಲ್ಲ, ಏನೋ ಬಿಡತ್ಲಾಗೆ ಅವಕ್ಕ ಪ್ರೆಗ್ನೆಂಟ್. ಅವಳು ಬೇರೆ ಒಂದೆರಡು ಕುಡಿತಾಳೆ ಅಂತೇಳಿ, ಅದು ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಕಿತ್ತಿದ್ವಲ್ಲ, ಅದಕ್ಕೆ ಎಳ್ಳಿರಿದ್ದು. ಬಿಡು, ಕುಡಿತಾರೆ, ಅವಕ್ಕನೂ ಪ್ರೆಗ್ನೆಂಟು. ಅವಳು ಒಂದೆರಡು ಕುಡಿಲಿ ಅಂತೇಳಿ ಒಂದು ಸ್ವಲ್ಪ ಎಳ್ಳಿರಿದ್ವು, ತಗೊಂಡೋಗಿ ಕೊಟ್ಟರೆ, ನೀನು ಏನು ಮಾಟ ಮಂತ್ರ ಮಾಡಿಸಿದ್ಯಾ ಕಣೆ, ತಾಂಡೋಗೆ ಅಂತ ಹೇಳಿ ಗಲಾಟೆ ಮಾಡ್ತಾರಲ್ಲ, ಇಷ್ಟು ಅವಮರ್ಯಾದೆ ಮಾಡ್ತಾರೆ. ಇನ್ನು ನಾನೇನು ಅದಕ್ಕೆ ಅಲ್ವಾ ಅವಳಿಗೆ? ಹಾಂ, ನಾನೇನು ಅವಳಿಗೆ ಏನು ಅಲ್ವಾ? ನೀವು ಹಂಗಾದ್ರೆ ಅವಳಿಗೆ ಅಣ್ಣ ಅಲ್ವಾ? ನೀವು ನೋಡ್ಕೊಂಡಿಲ್ವಾ ಅವಳನ್ನ? ನೀವೆಷ್ಟು ನೋಡ್ಕೊಂಡಿದ್ದೀರಾ? ಹಾಂ, ಅವಳು ಎಷ್ಟು ಅವಮರ್ಯಾದೆ ಮಾಡಿದ್ಲು ಆ ವೇದು. ಆಗ ಅವನು ಕಿಟ್ಟಪ್ಪರ ಕೋಣ ಇದ್ದಾನಲ್ಲ, ಅವನು ಹಿಡ್ಕೊಂಡು ನಾನು ಹೊಡಿತಾನೆ. ಆ ವೇದು, ಅವನ ಹತ್ರ ನಾನು ಹೊಡಿಸ್ಕೋಬೇಕಾ? ಅವನು ಹೊಡಿತಾನೆ ಹಿಡ್ಕೊಂಡು. ಇಷ್ಟೊಂದೆಲ್ಲ ಅವಮರ್ಯಾದೆ ಮಾಡ್ತಾರೆ ನನಗೆ. ಏನು, ನಮ್ಮ ಗಿರ್ಜಿಂಬೆ ಎಳ್ನೀರು ತಗೊಂಡೋಗಿ ಕೊಟ್ಟಿದ ತಕ್ಷಣ ಈ ರೀತಿ ಮಾತಾಡಿದ್ಲಾ? ಹಾಂ, ಏನೋ ಕೊಟ್ಟಿರ್ತಾರಪ್ಪ, ಬಿಡಪ್ಪ ಕುಡಿಲಿ, ಏನೋ ಬಿಡು ಚೆನ್ನಾಗಿರಲಿ ಅಂತ ಹೇಳಿ ಕೊಡ್ತಾರೆ ತಗೊಂಡೋಗಿ, ಅದಕ್ಕೆ ಹಿಂಗೆ ಮಾತಾಡಬೇಕಾ? ಹ್ಞೂ ಅಣ್ಣ, ತಗೊಂಡೋಗಿ ಕೊಟ್ಟೆ. ಬಿಡು, ಒಂದೆರಡು ಕುಡಿಲಿ ಅವರು ಅಂತೇಳಿ ಅಮ್ಮನ ಹತ್ರ ಕಳಿಸ್ದೆ. ಹೋಗಮ್ಮ ತಗೊಂಡೋಗಮ್ಮ ಕೊಟ್ಬಾ ಅಂತೇಳಿ. ನಮಗೂ ಪ್ರೀತಿ ಇರೋದಕ್ಕೆ ತಾನೇ ಕಳಿಸಿದ್ದು. ಹಾಂ, ನಾವೇನೇನು ಸುಮ್ಮನೆ ಕಳಿಸ್ತೀವ? ಅವಳು ಏನು ಅನ್ಬೇಕು? ನಿಮ್ಮ ಅಣ್ಣನಿಗೆ ಗೊತ್ತಾಗೋದಿಲ್ಲ. ನೀನು ಹೋಗು, ನಮ್ಮ ಅಣ್ಣ ಹೇಳ್ದ ಅಂತ ಬರಬೇಡ. ನನಗೆ ನಮ್ಮ ಅಣ್ಣ ಅವನೇನೇನು ನಮ್ಮ ಅಣ್ಣ ಅಲ್ಲ. ನನಗೇನಿದ್ರು ನಮ್ಮ ದೊಡ್ಡ ಅಣ್ಣನೇ ನಮ್ಮ ಅಣ್ಣ. ಅವನೇ ನಾನು ಚೆನ್ನಾಗಿ ನೋಡ್ಕೊಂಡಿರೋ ದೊಡ್ಡವನೇ ನಮ್ಮ ಅಣ್ಣ. ಅದಕ್ಕೆ ಮತ್ತೆ ನನ್ನ ಮತ್ತೆ ನೋಡ್ಕೊತೀನಿ. ನೀನು ಯಾರೋ ಕಣೆ, ನನಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹಿಂಗೆ ಮಾತಾಡೋದ್ಲು. ಅಲ್ಲ, ಇಷ್ಟಪಟ್ಟು ತಗೊಂಡೋಗಿದ್ದಕ್ಕೆ ಇದೇ ನನಗೆ ಮರ್ಯಾದೆ ಅವಳು ಮಾಡೋದು? ಹ್ಞೂ ಬಾವ, ಹಂಗೆ ಹೆಂಗೆ ಮಾತಾಡ್ತಾಳೆ ಅವಳು. ಗಿರ್ಜಿಮೆ, ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರ ಒಬ್ಬಳೆ ತಂಗಿ ಅಂತ ಹೇಳಿ, ನಿಮಗೆ ಅವಳು ಹೆಂಗೆ ಮಾತಾಡ್ತಾಳೆ ಗೊತ್ತಾ? ನೀವು ಅಣ್ಣನೇ ಅಲ್ವಂತೆ ಅವಳಿಗೆ. ಅಯ್ಯೋ, ನಮ್ಮ ಅಣ್ಣ ಏನಾದ್ರು ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟು ಹೋಯ್ತು. ನನಗೆ ಸಾಕು, ನಮ್ಮ ಅಣ್ಣ ದೊಡ್ಡ ಅಕ್ಕೆ ಇದ್ದಾರೆ, ನನಗೆ ಅಷ್ಟೇ ಸಾಕು, ಅಷ್ಟೇ ಸಾಕು ಅಂತವಳೆ. ಏನೋ ಎಳ್ನೀರು ತಗೊಂಡೋಗಿ ಕೊಟ್ಟುವಪ್ಪ, ಹಂಗೆ ಮಾತಾಡೋದು. ಅಯ್ಯೋ, ಏನು ಮಾಟ ಮಂತ್ರ ಮಾಡಿಸಿದ್ಯಾ ಅಂತಾಳಲ್ಲ. ಎಳ್ನೀರು ಒಳಕ್ಕೆ ಏನಾನ ಹಾಕೋಕ್ಕಾಗುತ್ತೆ? ಏನಾನ ಮಾಟ ಮಂತ್ರ ಮಾಡ್ಸೋಕ್ಕಾಗುತ್ತೆ? ಏನೊಂದು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕಪ್ಪ. ಅಲ್ಲ, ಹಂಗೆ ಅವಳು ಅಪಾರ್ಥ ಮಾಡ್ಕೋಬಾರ್ದು. ಬಿಡು, ಹೋಗಿ ಕೇಳ್ತೀನಿ, ಸುಮ್ಕಿರು. ನಾನು ಹೆಂಡ್ತಿ ಏನು ಮಾಡಿದ್ಲು ಅಂಥದ್ದು ಅಂತ ಹೇಳಿ ಕೇಳ್ತೀನಿ ನಾನು. ಸುಮ್ಮನಿರು ಶೈಲು, ನೀನು ಅಳ್ಬೇಡ. ಪಾಪ ನೀನೇನೋ ತೊಗೊಂಡೋಗಿ ಕೊಟ್ಟಿದ್ಯಾ ಪ್ರೀತಿಯಿಂದ. ಆ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಅರ್ಥ ಆಗಿಲ್ಲ. ಅರ್ಥ ಆಗಿರೋಳಾಗಿದ್ರೆ ಹಂಗೆ ಮಾತಾಡ್ತಾ ಇರಲಿಲ್ಲ. ಅಲ್ಲ, ಪ್ರೀತಿಯಿಂದ ತಗೊಂಡೋಗಿ ಕೊಟ್ಟಿರೋದು. ಬಿಡು, ಏನು ಕೇಳಕ್ಕೆ ಹೋಗ್ಬೇಡ. ನಿಮ್ಮ ಅಣ್ಣನಿಗೆ ಗೊತ್ತಾಗೋದಿಲ್ಲ. ನಾನು ನಿನ್ನೇನು ನಮ್ಮ ಅಣ್ಣ ಏನು ಅವನೇನೇನು ನನಗೆ ದುಡ್ಡು ಸಾಕಿಲ್ಲ. ಹೋಗ್ಲೇಳು, ಹಂಗೆ ಹಿಂಗೆ ನಮ್ಮನೇನು ಕೇಳಿ ಮದುವೆ ಆಗಿದ್ದೆ. ಅವನು ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ಅವಳನ್ನೆಲ್ಲ ಹಿಂಗೆ ಕೇಳಿ ಮದುವೆ ಆಗೋಕ್ಕಾಗುತ್ತೆ? ಅವಳು ಮದುವೆ ಆದ್ಲ, ಅವಳೆಲ್ಲ ನಿಮ್ಮನ್ನೆಲ್ಲ ಕೇಳಿ ಮದುವೆ ಆದ್ಲ? ಇಲ್ಲದೆಲ್ಲ ಮಾತಾಡ್ತಾಳೆ. ನೀವು ಯಾವಾಗ ಒಬ್ಬಳೆ ತಂಗಿ ಅಂತ ಹೇಳಿ ತಲೆ ಮಕ್ಕಿಕೊಂಡು ಮೆರೆಸಿದ್ರು, ಆವಾಗ ಅವಳು ಜಾಸ್ತಿ ಮಾಡೋದಕ್ಕೆ ನಿಂತ್ಕೊಂಡ್ಳು. ಅವಳು ಒಂದು ಸ್ವಲ್ಪ ಇವಾಗ ನನ್ನ ಚೆನ್ನಾಗಿ ನೋಡ್ಕೊಂತಾರೆ 3 ಜನ ಅಣ್ಣವರು ಅಂತ ಹೇಳಿ ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ಟವಳೆ ಅವಳು. ನೀವೆಲ್ಲ ಮಾತಾಡಿಸ್ಲಿಲ್ಲ ಅಂದರೆ ಗೊತ್ತಾಗುತ್ತೆ ಅವಳಿಗೆ. ಅವಳಿಗೆ ಎಲ್ಲ ಬಿಡು. ಏನಿವಾಗ ನಾನೇ ದೊಡ್ಡ ಇದು ಅನ್ನಂಗೆ ಆಗ್ಬಿಟ್ಟೈತಿ. ಅವ್ರು ಬೇರೆ ಇವಾಗ ಶಿವಲಿಂಗಣ್ಣರು ಅವ್ರು ಬೇರೆ ಮಾತಾಡ್ಸ್ಕೊಂಡು ಹೋದ್ರಲ್ಲ, ಅದಕ್ಕೂ ಅವ್ರಿಗೆ ಅವಳಿಗೆ ಏನೋ ನಾನೇ ದೊಡ್ಡ ಇದು, ಏನೋ ದೊಡ್ಡ ನಾನೇ ದೊಡ್ಡ ಏನೋ ಅನ್ನಿಸ್ಬಿಟ್ಟೈತೆ ಅವಳಿಗೆ. ಅಷ್ಟು ಏನೋ ಒಂಥರ ಅವಳಿಗೆ ಇವಾಗ ನಾನೇ ಗ್ರೇಟ್ ಅನ್ನಿಸ್ಬಿಟ್ಟೈತೆ. ಹೋಗಿ ಕೇಳ್ತೀನಿ, ಸುಮ್ಮನಿರು. ಎಳ್ನೀರು ತಗೊಂಬಂದು ಕೊಟ್ಟಿದ ತಕ್ಷಣ ಈ ರೀತಿ ಮಾತಾಡ್ದಲ್ಲ, ನಿನಗೆ ಗೊತ್ತಾಗೋದಿಲ್ವಾ ನಾವೇನು ಮಾಡಿದ್ದೀವಿ ಅಂತದಂತ ಕೇಳ್ತೀನಿ. ನಾವು ಹಂಗಾರೆ ಏನು ನೋಡ್ಕೊಂಡೇ ಇಲ್ವಾ, ಏನು ಮಾಡೇ ಇಲ್ವಾ ಅಂತ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಪ್ರತಿಯೊಂದರಲ್ಲೂ ಉಂಬೋದ್ರಲ್ಲಾಗಲಿ ತಿನ್ನೋದ್ರಲ್ಲಾಗಲಿ ಒಬ್ಬಳೆ ತಂಗಿ ಅಂತ ನಾವು ದುಡ್ದು ನಾವು ಸಾಕಿದ್ದೀವಿ. ನಾನು ಎಲ್ಲರೂ 3 ಹಾಕಿ ಒಡವೆ ಮಾಡಿಸ್ಕೊಟ್ಟಿರೋದು. ಪ್ರತಿಯೊಂದನ್ನು ನಾವು ಎಲ್ಲ ಮಾಡಿದ್ದೀವಿ. ಸೀರೆ ತೊಗೊಂಬರ್ಲಿ, ಒಂದು ಡ್ರೆಸ್ ತೊಗೊಂಬರ್ಲಿ, ಏನೇ ತೊಗೊಂಬರ್ಲಿ, ಮಗನ ನಾಮಕರಣದ ಖರ್ಚುಗಳಾಗಲಿ, ಮಗನಿಗೆ ತಂದಿರೋ ಒಡವೆಗಳಾಗಲಿ ಎಲ್ಲ ನಾವು 3 ದುಡ್ದು 3 ಹಾಕ್ಕೊಂಡೇ ಮಾಡಿರೋದು. ಅವನೊಬ್ಬನೇ ಅಲ್ಲ ಮಾಡಿರೋದು, ದೊಡ್ಡವನೊಬ್ಬನೇ ಅಲ್ಲ ಮಾಡಿರೋದು.
ಅದಕ್ಕೆ ಮತ್ತೆ ಸುಮ್ಮನೆ ಇರ್ಬೇಕು. ದೊಡ್ಡವರೆಲ್ಲ ಅವರೆಲ್ಲ ತಂದು ಮಾಡ್ತಾರೆ ಎಂಬುದು ನೋಡಿ. ಇವಾಗ ನೀವು ತಂದು ಕೊಟ್ಟಿದ್ದು ದುಡ್ದಿರೋದು ಏನೂ ಲೆಕ್ಕ ಇಲ್ಲ ಅವಳಿಗೆ. ಎಂತೆಂತ ಮಾತಾಡೋದ್ಲು ಗೊತ್ತೇ, ಹೇಳ್ಬಾರ್ದು. ನನಗೇನು ಏನು ಮಾಡಿಲ್ಲ, ನಮ್ಮ ಅಣ್ಣನೇ ಎಲ್ಲ ನನ್ನ ಮಗುಗೆ ತಂದಿರೋದು. ನಮ್ಮ ದೊಡ್ಡ ಅಣ್ಣನೇ ತಂದಿರೋದು. ದೊಡ್ಡ ಅಣ್ಣಯ್ಯ ದೊಡ್ಡ ಅದಕ್ಕೆ ಬಿಟ್ಟರೆ ಇನ್ನೇನು ಬೇಡಪ್ಪ. ನೀವೆಲ್ಲ ತಂದು ಮಾಡಿ ನೀವೆಲ್ಲ ದುಡ್ದು ತೊಗೊಂಬಂದು ಕೊಟ್ಟಿದ್ಕೂ ಏನು ಸಾರ್ಥಕ ಇಲ್ಲ. ಹಂಗೆ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಜೊತೆಗಿದ್ದಾಗ ಏನು ಮಾಡಬಾರ್ದು ಅಂಬೋದು. ಏನೋ ಪ್ರೀತಿ ವಿಶ್ವಾಸ ಇದ್ರೆ ನೀನು ತಂದು ಕೊಡಬೇಕು. ಆವಾಗ ಈಗಳಪ್ಪ ನಮ್ಮ ಎರಡನೇ ಅಣ್ಣಯ್ಯ ತಂದು ಕೊಟ್ಟಿದ್ದ ಅಂಬೋದೊಂದು ಹೆಸರು ಇರುತ್ತೆ. ಇಲ್ಲ ಅಂದರೆ ಈಗ ಹಿಂಗೇನೆ. ನೋಡು, ಅವನ ಪಾಪ ಇನ್ನೊಬ್ಬ ಅವನು ಮದುವೆ ಆಗಬೇಕು. ಯಾತು ತಲೆ ಕೆಡಿಸ್ಕೊಂಬಲ್ಲ. ಇವತ್ತು ಒಂದು ಮದುವೆ ಆಗಬೇಕು. ಇವಾಗ ಹೆಂಗೆ ಮಾಡ್ತಾರೆ ಮತ್ತೆ? ಹೆಂಗೆ ಮಾಡ್ಬೇಕು ಹೇಳು? ನೋಡಿ, ಇವಾಗ ಒನಿಲನ್ ಬೇರೆ ಮದುವೆ ಮಾಡಬೇಕು. ಆಯಮ್ಮ ಅಲ್ಲಿ ಹೋಗಿ ಸೇರ್ಕೊಂಡವಳೆ ಅವ್ರ ಮನೆಯಾಗೆ. ಇವಾಗ ಎಲ್ಲ ಯಾರು ಇದು ಮಾಡ್ತಾರೆ? ನಾವು ಎಷ್ಟು ಕಷ್ಟ ಬೀಳ್ತೀವಿ. ಅದಕ್ಕೆ ಮತ್ತೆ ನಾವು ಇಲ್ಲೇ ಇರೋಣ, ಸುಮ್ಕೆ ನಾವು ಅಲ್ಲಿಗೆ ಹೋಗೋದೇ ಬೇಡ. ಅಡಿ ಹೋಗಿ ಕೇಳ್ಬತ್ತೀನಿ ಗಿರ್ಜಿಮೇನ, ಯಾಕೆ ಹಿಂಗೆ ಮಾಡಿದೆ ನೀನು, ಯಾಕೆ ಹಿಂಗಂದೆ ನನ್ನ ಹೆಂಡ್ತಿನ ಅಂತ ಕೇಳ್ತೀನಿ. ಬಿಡ್ರಿ, ಏನು ಬೇಡ, ಹೋಗ್ಬೇಡ್ರಿ. ಯಾಕೆ? ಇಲ್ಲ, ಹೋಗಿ ಹೇಳ್ತೀನಿ, ಸುಮ್ಮನಿರು. ಹೇಳಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಹೇಳಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಮಾತಾಡ್ತಾರೆ. ಸರಿಯಾಗಿ ಹೇಳ್ತಾಳೆ ನಮ್ಮ. ಬರಲಿ, ಇನ್ನೂ ಹೇಳ್ತೀನಿ. ಇನ್ನೂ ಸರಿಯಾಗಿ ಹೇಳ್ತೀನಿ ರಾತ್ರಿ ಎಲ್ಲನ. ಅವ್ರವ್ರು ಗುದ್ದಾಡ್ಬೇಕು. ನಾವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಇರ್ಬೇಕು ಅವರು. ನಮ್ಮ ಕೈಗೆ ದುಡ್ಡು ತಂದು ಕೊಡಬೇಕು. ತಂಗಿ ಅಂತೇಳಿ ಏನು ಕೊಡಬಾರ್ದು. ತಂಗಿ ಮಗ ಅಂತೇಳಿ ಏನಿಗೆ ಅವ್ನಿಗೆ ಏನು ಇದು ಮಾಡ್ತಾರೆ. ತಂಗಿಗೂ ಹಂಗೇನೆ, ಅವಳು ಒಬ್ಬಳೇ ತಂಗಿ ಅಂತೇಳಿ ಮೆರೆಸ್ತಾರಾಗ ಅವಳನ್ನ. ಕಟ್ರಿನ ಗೊತ್ತೇ ಆಗಲ್ಲ, ಏನಿಲ್ಲ, ತಿಕ್ಲಿ ಅಂತ ಅವಳನ್ನ ಮೆರೆಸ್ತಾವ್ರು ಹಂಗೇನೆ, ಒಬ್ಬಳೇ ತಂಗಿ ಅಂತ. ಸರಿಯಾಗಿ ಹೇಳಿದ್ಯ ತಕ್ಕ. ಇವಾಗ ಇವಾಗ ಹೋಗಿ ಸರಿಯಾಗಿ ಬೈದು ಬರ್ತಾನೆ. ಅವಾಗ ಗೊತ್ತಾಗುತ್ತೆ. ಸರಿಯಾಗಿ ಬೈದು ಬರುತ್ತೆ ಬಿಡೆ. ಯಾಕ ಬಾವ ಹೋಗ್ಬಿಟ್ಟು ಇವಾಗ ಅಂದಕ್ಕೆ ಬೈದು ಬಂದಿರುತ್ತೆ. ಅವಳು ನೆನೆಸ್ಕೋಬೇಕು ಜೀವನ ಪರ್ಯಂತ. ಹಂಗೆ ಬೈದು ಬರುತ್ತೆ. ಇನ್ನೇ ಒಂದ್ಸತಿ ಕೆಟ್ಟದ್ದು ಬಂದೈತೆ ಅಂದರೆ ಅಲ್ಲಿ ಚೆನ್ನಾಗಾಗ ಮಾತೇ ಇಲ್ಲ. ನಮ್ಮ ಭಾವಂಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ನೀನು. ಇಲ್ಲದೆಲ್ಲ ಹೇಳ್ಕೊಟ್ರೇನೆ ಮತ್ತೆ. ಇಲ್ಲ ಅಂದರೆ ನೋಡೆಲ್ಲ ಖರ್ಚು ಮಾಡಿಬಿಡ್ತಾರೆ. ಏನಕ್ಕೂ ಕೊಡಬಾರ್ದು ತಂಗಿ ಅಂತ ಹೇಳಿ. ಅತ್ತಿಗೆ ಅಂತಲ್ಲ ಆದ್ರೂ ಕೊಡಬಾರ್ದು. ಅತ್ತಿಗೆ ಅಂತ ಹೇಳಿ ಅವಾಗೆಲ್ಲ ತಗೊಂಡೋಗಿ ಕೊಡೋರು. ಈ ನಡುವೆನೇ ಕೊಡ್ತಾ ಇಲ್ಲ. ಅದಕ್ಕೆ ಮತ್ತೆ ಇವಾಗೆಲ್ಲ ಅವ್ರ ಬುದ್ಧಿ ಎಲ್ಲ ಗೊತ್ತಾಗ್ಲಿ. ಅತ್ತಿಗೆ ಅಣ್ಣ ಅಂತೇಳಿ ಹೋಗ್ಲೇಬಾರ್ದು ಅಲ್ಲಿಗೆ. ನನ್ನ ತಂಗಿನೂ ಬೇಡ ಅಂತೇಳಿ ಹೋಗ್ಲೇಬಾರ್ದು. ನನ್ನ ತಂಗಿನೂ ಬೇಡ ಅಂತೇಳಿ ಸುಮ್ಮನಾಗಬೇಕು. ತಮ್ಮನೂ ಅಂತ ಬೇಡ ಅಂತ ಸುಮ್ಮನಾಗಬೇಕು. ಸುಮ್ಮನೆ ದುಡ್ದು ಸುಮ್ಮನೆ ಅವ್ರಿಗೆಲ್ಲನ ಅಧ್ವಾನ ಮಾಡೋದಕ್ಕಿಂತ ನಮ್ಮ ದುಡ್ಡು ನಾವು ಇಟ್ಕೊಳ್ಳೋದು ಬೆಸ್ಟು. ಮತ್ತೆ ಸರಿಯಾಗಿ ಹೇಳಿದ್ಯಾ ಸುಮ್ಕಿರಿ. ಇವಾಗ ಇನ್ನೊಂದು ಸತಿ ಹಂಗೆ ಮಾಡಲ್ಲ. ಇವಾಗ ಹೋಗಿ ಅವಳನ್ನ ಬೈದು ಬಂದರೆ ತಿರುಗಿ ಆತ ಕೊಡ್ಸೋದಾಗಲಿ ಮಾಡೋದಾಗಲಿ ಮಾಡಲ್ಲ. ಏನು ಹುಡುಗಗೆ ಆಗ್ಲೆಲ್ಲ ಬಟ್ಟೆ ತಗೊಬರ್ತಾನೆ. ಏನು ಸೀಮೆಕ್ಕಿಲ್ದ ತಂಗಿ ಮಗ ಅಮ್ಮಂಗೆ ಆಗ್ಲೆಲ್ಲ ಬಟ್ಟೆ ತರೋದು, ದುಡ್ಡು ಹುಡುಗಿಗೆ ಹಣ್ಣು ತರೋದು, ಅದು ಇದು ಕೊಡ್ಸೋದು ಮಾಡ್ತಾನೆ. ಅದಕ್ಕೆ ಮತ್ತೆ ಸುಮ್ಮನಿರು. ಇಲ್ಲದ್ದು ಸರಿಯಾಗಿ ಹೇಳಿದ್ವಿ. ಮತ್ತು ಬಟ್ಟೆನೂ ತರಬಾರ್ದು, ಹುಡುಗಿಗೆ ಏನೇನು ಕೊಡಿಸ್ಬಾರ್ದು. ಹಂಗೆ ಮಾಡಿದ್ದೀನಿ. ನೀನು ಏನಾನ ಕೊಡಿಸಿದ್ರು ನಾವು ಹುಡುಗಂಗೆ ಏನು ಮಾಟ ಮಂತ್ರ ಮಾಡಿಸಿದ್ರು ಅಂತಾರೆ. ಏನೂ ಕೊಡಿಸ್ಲು ಬೇಡ ಅಂತ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಹುಡುಗಿಗೆ ಲಡು ಕೆಲಸದಿಂದ ಬರಬೇಕಾದ್ರೆ ಬ್ರೆಡ್ಡು ಬಿಸ್ಕೆಟು ಎಲ್ಲ ಕಟ್ಟಿಸ್ಕೊಂಬಂದು ಅಲ್ಲಿ ಕೊಟ್ಟು ಆಮೇಲೆ ಇಲ್ಲಿಗೊಂದು ಕವರ್ ಅಲ್ಲಿಗೊಂದು ಕವರಮ್ಮ. ಅದಕ್ಕೆ ಮತ್ತೆ ತರಬೇಡ ಅಂತ ಹೇಳ್ತೀನಿ. ಬರಲಿ ಬಿಸ್ಕೆಟು ಬ್ರೆಡ್ ಏನೋ ತರಬೇಡ ಅಂತ ಹೇಳ್ತೀನಿ. ಹೇಳು. ಹಂಗಾದ್ರೆ ಮತ್ತೆ ಒಟ್ಟೊಂದು ದುಡ್ಡು ಅಲ್ಲಿಗೆಲ್ಲ ಬಿಸ್ಕತ್ತು ಖಾರ ಚಕ್ಲಿ ನಿಪ್ಪಟ್ಟು ಎಲ್ಲ ಕಟ್ಟಿಸ್ಕೊಂಬತ್ತಾನೆ. ಕೇಕು ಎಲ್ಲನ ತಿಂದು ಅವಳು ಇವಾಗ ಹೆಂಗೈದಾಳೆ ಹಂಗೆ ಕುಕ್ಕೊಂಡು. ಸಿರ್ಲಿ ಮದುವೆ ಆಗ ಹಂಗೆ ನೋಡಮ್ಮ ಎರಡು ಹೆಂಗೈದಾವಿ. ತಂಗಿನ ದೂರ ಮಾಡ್ಬೇಕು ಇವಾಗ. ಅದಕ್ಕೇ ನಮ್ಮ ಗಂಡಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ. ಗಿಜ್ಜಿಂಬೆ ಬಗ್ಗೆ. ಮತ್ತೆ ತಂಗಿ ಅಂತ ಹೋಗ್ಬಾರ್ದು. ಪ್ರತಿಯೊಂದಕ್ಕೂ ಹಂಗೆ ತಂಗಿ ಮಗ ಅಂತೇಳಿ ಅವ್ನು ಹುಡುಗಿಗೆ ಬಟ್ಟೆ ತರೋದು, ಆಗ್ಲೆಲ್ಲ ಕೇಕು ಅದು ಇದು ಎಲ್ಲ ಕಟ್ಟಿಸ್ಕೊಂಬಂದು ಕೊಡೋದು, ತಿಂಬೋದು, ಹಣ್ಣು ಹಂಪ್ಲು ಎಲ್ಲ ತಗೊಂಬಂದು ಕೊಡೋದು ನನ್ನ ಗಂಡ. ಅದಕ್ಕೆ ಮತ್ತೆ ಸರಿಯಾಗಿ ಹೇಳಿದ್ದೀನಿ ನೋಡಿ. ಇವಾಗ ನಾನು ಹಳ್ಳಿರು ಕಳಿಸಿದ್ದೆ. ಅದಕ್ಕೆ ಹಿಂಗೆ ಜಗಳ ಆಗಲಿ ಅವಳು ಏನಾನ ಒಂದು ಹೇಳ್ತಾಳೆ, ಮಾಟ ಮಂತ್ರ ಮಾಡಿಸಿವ್ರೆ ಹಿಂಗೆ ಅಂತ ಹೇಳ್ತಾಳೆ ಅಂತಲೇ ನಾನು ಹಳ್ಳಿರು ತಗೊಂಡೋಗಿ ಕೊಟ್ಟಿದ್ದು. ಇವಾಗ ನೋಡು ಸರಿ ಆಯಿತು. ನನ್ನ ಗಂಡಿಗೆ ಹೇಳಿದ್ದೀನಿ ಸರಿಯಾಗಿ ಹೋಗಿ ಗಲಾಟೆ ಮಾಡಿ ಬರುತ್ತೆ. ಇನ್ನೊಂದ್ಸತಿ ಯಾತೆ ಕೊಡ್ಸಕ್ಕೆ ಹೋಗಲ್ಲ. ನಮಗೆ ಖರ್ಚು ಕಮ್ಮಿ ಆಗುತ್ತೆ ಅವಾಗ. ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಬಿಡು ನನ್ನ ತಂಗಿ ಮಗ ಅಂತ ತಂಗಿ ಅಂತ ಹೇಳಿ ತುಂಬ ಆಸೆ ಪಡ್ತಿದ್ದ. ಇವಾಗ ನಮ್ಮ ಗಂಡಿಗೆ ಹೇಳ್ಕೊಟ್ಟಿದ್ದೀನಿ. ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.